ಹೇಳಪ್ಪ, ಇಡಿ ಅವರು ರೈಡ್ ಮಾಡಿ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ. ಕಾನೂನು ಪ್ರಕಾರ ಮಾಡಬೇಕು, ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ. ನಮ್ದು ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ, ಅಡ್ಡಿಪಡಿಸಲ್ಲ. ಇನ್ನೇನ ಕೇಳ್ತಾರೆ ನೋಡಪ್ಪ, ಹೈಕಮಾಂಡ್ನವರು ನಮಗೆ ಹೇಳಿದ್ದಾರೆ, ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದ್ರೆ ಸರ್ವೆ ಆಗಿರೋದು 2015, 16 9 ವರ್ಷಗಳಾಗ್ಬಿಟ್ಟಿದೆ. ಈ 9 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್ ದ ಎಂಟೈರ್ ರಿಪೋರ್ಟ್ ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ ದಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್. ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್, ಬಟ್ ಎನ್ಯುಮರೇಷನ್ ಮಾತ್ರ ಮಾಡೋದು. ಯಾರು ಕೈ ಬಿಟ್ಟು ಹೋಗಿದ್ರೆ ಇನ್ನೇನೇನೋ ಇದ್ರೆ ಅದನ್ನ ಅಟೆಂಡ್ ಮಾಡಿ. ಅವರು ರಾಜಕೀಯ ಮಾಡೇ ಮಾಡ್ತಾರೆ. ಬಿಜೆಪಿ ಅವರಿಗೆ ಸುಳ್ಳು ಜನಗಳ ಮುಂದೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು, ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳೋದು. ಈಗ ಕುಂಭಮೇಳದಲ್ಲಿ ಎಷ್ಟು 40-50 ಜನ ಸತ್ತಿದ್ದಾರೆ. ಆಗ ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೇನ್ರಿ? ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು, ಅಲ್ಲಿ ಸುಮಾರು 140 ಜನ ಸತ್ರು. ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರೇನಪ್ಪ? ಗೋಧ್ರಾ ಇನ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ರು? ಆಗ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಯಾರು ಗುಜರಾತ್ ನಲ್ಲಿ? ಏನಯ್ಯ ಕೇಳಿದ್ರ? ಆಕ್ಸಿಜನ್ ಸಪ್ಲೈ ಮಾಡಕ್ಕಾಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು? ಆಗ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಅದಕ್ಕೆ ಬಿಜೆಪಿ ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಯಾರು ಹೇಳಿದ್ರು ನಿಮ್ಗೆ? ಕ್ಯಾಬಿನೆಟ್ ಮುಂದೆ ಬರ್ಲಿಲ್ಲ. ಬ್ಯಾಂಗ್ಳೂರ್ ಸೇರಿಸಬೇಕು, ಬ್ಯಾಂಗ್ಳೂರ್ಗೆ ಅದು ಸೇರಿಸಬೇಕು ಅಂತ ಹೇಳಿದ್ರೆ ಕ್ಯಾಬಿನೆಟ್ ಇದು ಬರಲಿ, ಕ್ಯಾಬಿನೆಟ್ ಮುಂದೆ ಬಂದಾಗ ಚರ್ಚೆ ಮಾಡಬೇಕು. ನೋಡಪ್ಪ, ಒಂದು ನಾವು ಈಗಾಗಲೇ ಇದು ತನಿಖೆ ಮಾಡಲಿಕ್ಕೆ ಒಂದು 1 ಮ್ಯಾನ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದು 1 ತಿಂಗಳಲ್ಲಿ 30 ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ನಾನು ಮಾತಾಡೋದು ಅಲ್ಲ. ಇನ್ನೊಂದು ಕೇಳೋದು, ಹಿಂದೆ ಜಸ್ಟಿಸ್ ಕುನ್ನಾರ್ ಮಾಡಿದ್ವಲ್ಲ ಅದೆಲ್ಲ ಕೋವಿಡ್ ಟೈಮ್, ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ. ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಕೊಡಬೇಕು ಅಂತ ಹೇಳಿದ್ವಿ. ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಮಾಡ್ತೀವಿ. It is not my decision. It is not the decision of the cabinet. It is not the decision of our government. It is a decision of the High Command. ಇನ್ನೊಂದು ಸರ್ವೆ ಮಾಡಿ ಅಂತ ಹೇಳಿ, ಎನ್ಯುಮರೇಷನ್ ಮಾಡಿ ಅಂತ ಹೇಳಿ ಹೈಕಮಾಂಡ್ ನವರು ಹೇಳಿರ್ತಕ್ಕಂಥದ್ದು.
ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡಕ್ಕೆ ಕ್ರಮ ಕೈಗೊಂಡಾಗ ಆಡಳಿತ ತುಂಬಾ ಆಮೇಲೆ ಎಲ್ಲೆಲ್ಲಿ ಕಡಿಮೆ ಇದೆ ಅಲ್ಲಿ ಗೌರವ ಎಂತದು, ಅತಿಥಿ ಉಪನ್ಯಾಸ ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ. ನಾವು ಇನ್ನೂ ಅತಿಥಿ ಉಪನ್ಯಾಸಕರನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಆಮೇಲೆ ಅವ್ರಿಗೆ ಸಂಬಳನೂ ಕೂಡ ಜಾಸ್ತಿ ಮಾಡಿದ್ದೀವಿ, ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ. ಅದರಿಂದ ಎಜುಕೇಶನ್ಗೆ ನಮ್ಮ ಸರ್ಕಾರ ಬೋತ್ ಪ್ರೈಮರಿ ಎಜುಕೇಶನ್ ಅಂಡ್ ಹೈಯರ್ ಎಜುಕೇಶನ್ಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಮೋದಿ ಸರ್ಕಾರಕ್ಕೆ ನೀವು ಮೊನ್ನೆ ಶೂನ್ಯ ಅಂಕ ಕೊಟ್ಟಿದ್ದೀರಿ. ಆದ್ರೆ ಒಂದು ರಿಪೋರ್ಟ್ ಹೇಳ್ತಾ ಇದೆ ದೇಶದಲ್ಲಿ ಬಡತನ ಭಾರಿ ಕುಸಿತ ಆಗಿದೆ, ಕಡಿಮೆ ಆಗಿದೆ. ಅದು ಅವರಿಂದ ಆಗಿಲ್ಲ. ಬಡತನ ಏನ್ ಮಾಡಿದ್ರು ಬಡತನ ಕಡಿಮೆ ಮಾಡ್ಲಿಕ್ಕೆ? ಈಗ ಹೇಳಪ್ಪ ತಮ್ಮ, ರಿಪೋರ್ಟ್ ಅಲ್ಲಿ ಇದೆಲ್ಲ ನೀನು ಬಿಜೆಪಿ ಪರ ಪ್ರಶ್ನೆ ಕೇಳ್ತಾ ಇದ್ದಿಲ್ಲ. ಪತ್ರಿಕೆಯಲ್ಲಿ ಅಲ್ಲ, ಬಂದಿದ್ದ ಪತ್ರಿಕೆಲ್ಲ ಆಯ್ತು ಕೇಳಪ್ಪ. ನೀನು ಈಗ ಇಷ್ಟು ಜನ ಇದ್ದಾರೆ, ನೀನು ಕೇಳ್ತಾ ಇಲ್ಲ, ನೀನು ಒಬ್ಬ ಕೇಳ್ತಾ. ಬಡತನ ತುಂಬಾ ಆಯ್ತು, ಬಡತನ ಕಡಿಮೆ ಆಗಿದೆ. ಬಡತನ ಕಡಿಮೆ ಆಗಿರೋದು ನಮ್ಮ ಇದು ಮತ್ತೆ ಗರೀಬಿ ಹಠಾವೋ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ನಡ್ಕ ಬಂದಿದೆ. ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ. ಅದರಿಂದ ಕಡಿಮೆ ಆಗಿದೆ. ಜಲಜೀವನ್ ಮಿಷನ್ ಮತ್ತೆ ಎಲ್ಲ ಕೂಡ ರಾಜ್ಯ ಸರ್ಕಾರದ ಒಂದಿಗೆ ಪಾಲು ಜಾಸ್ತಿ ಇದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರ ಅಲ್ಲದೇ ಯೋಜನೆ ನೋಡಪ್ಪ, ಇದು 50% ರಾಜ್ಯ ಸರ್ಕಾರ ಕೊಡೋದು, 30% ಮಾತ್ರ ಕೇಂದ್ರ ಸರ್ಕಾರ ಕೊಡೋದು, 20% ಬೆನಿಫಿಷಿಯರೀಸ್ ಕೊಡೋದು ಅಲ್ವಾ? 50% ರಾಜ್ಯ ಸರ್ಕಾರ, ಕುಸುಮ್ ಬಿ 30% ಕೇಂದ್ರ ಸರ್ಕಾರ, ಹೊಸ 20% ಅದನ್ನೇ ಹೇಳ್ತೇನೆ. ಅನೇಕ ಈಗ ನಾವು ಮೋರ್ ದೆನ್ 50% ಕೊಡ್ತೀವಿ. ಪ್ರಧಾನಮಂತ್ರಿ ಎಂತದು ಜಲಜೀವನ್ ಮಿಷನ್, ಜಲಜೀವನ್ ಮಿಷನ್ ನಾವು. ಆಮೇಲೆ ಆಸ್ಪತ್ರೆ ಎಂತದು ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ, ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ನಾವೇ ಜಾಸ್ತಿ ಕೊಡ್ತೀವಿ. ಆದರೂ ಪ್ರಧಾನಮಂತ್ರಿ ಆರೋಗ್ಯ ಎಂತದು ಯೋಜನೆ ಅಭಿಯಾನ, ಆಯುಷ್ಮಾನ್ ಭಾರತ್, ಆಯುಷ್ಮಾನ್, ಈ ತರ ನೋಡಪ್ಪ, ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ. ನಾವೇ ಜಾಸ್ತಿ ಕೊಡ್ತೀವಿ ಒಟ್ಟಿಗೆ. ಯಾಕೆ ಮಾಡ್ತೀವಿ ಅಂತಂದ್ರೆ, ಈಗ ಕುಸುಮ ಬಿ ನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ 30% ಬರ್ತದೆ ಅಂತ ನಾವು ಒಪ್ಕೋತೀವಿ ಅಷ್ಟೇ. 30% ಒಪ್ಪದೆ ಹೋದ್ರೆ 30% ಬರಲ್ವಲ್ಲ. ರೈತರಿಗೆ ಒಳ್ಳೇದಾಗಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಓದ್ತೀವಿ. ಅದು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ಇನ್ನು 2 ವರ್ಷದಲ್ಲಿ ಮುಗಿಬಹುದು. 2 ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಎತ್ತಿನಹೊಳೆ ಬಗ್ಗೆ. ಈ ಭಾಗದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲಾ ಮಂತ್ರಿಗಳು, MLAಗಳು, ಆಮೇಲೆ ಇದು ಇರ್ತದೆ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಕರೆದಿದ್ದೀನಿ. ಚೆನ್ನಾಗಿದೆ. ಗ್ಯಾರಂಟಿಗಳಿಗೂ ಒದಗಿಸಿದೀವಿ ದುಡ್ಡನ್ನ, ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ್ವಿ. ಈಗ ನೋಡಪ್ಪ, ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಹೋದ ವರ್ಷ 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು. ಈ ವರ್ಷ 83,000 ಕೋಟಿ ಆಗಿದೆ. ನಿಂಗೇನು ಅನ್ಸುತ್ತೆ? ದಿವಾಳಿ ಆಗಿದೆಯಾ? 31,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ. ದಟ್ ಮೀನ್ಸ್ ಟು ಸೇ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ. ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದೆನ್ 50 crores, 55,000 crores ಕೊಡ್ತಾ ಇದ್ದೀವಿ. ಎಲ್ಲಿ
ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ 593 ಮ್ಯಾನಿಫೆಸ್ಟೋನಲ್ಲಿ ಭರವಸೆಗಳಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ವಿ. ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 2 ವರ್ಷದಲ್ಲಿ ಅವರು 600 ಭರವಸೆಗಳು ಹೇಳಿ ನಾಟ್ ಇವನ್ 10% ಕೂಡ ಇಂಪ್ಲಿಮೆಂಟ್ ಮಾಡ್ಯಾರ. ಅವ್ರಿಗೆ ಎಷ್ಟು ಕೊಡಬೇಕು, ನಮ್ಗೆ ಎಷ್ಟು ಕೊಡಬೇಕು?